ಇನ್ನು ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ವೇತಾ ಗೌಡ ಅಕೌಂಟ್ ಅನ್ನ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಶ್ವೇತಾ ಗೌಡಳ ಲಕ್ಷ ವ್ಯವಹಾರದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಅಕೌಂಟ್ಗೆ ಹಣ ಹೇಗೆ ಬಂತು, ಹಣ ಕಳಿಸಿದ್ಯಾರು, ಯಾರಿಗೆಲ್ಲ ಶ್ವೇತಾ ಹಣ ವರ್ಗಾಯಿಸಿದ್ಲು, ಯಾಕೆ, ಶ್ವೇತಾ ಗೌಡ ಹಣದ ಮೂಲದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಹಣ ವರ್ಗಾಯಿಸಿದವರ ವಿಚಾರಣೆ ಕೂಡ ನಡೆಸೋ ಸಾಧ್ಯತೆಗಳಿದೆ. ಅಂಕಿತಾ, ಮತ್ತೊಂದು ಇಂಥದ್ದೇ ಪ್ರಕರಣ, ಮಾಜಿ ಸಚಿವ ವರ್ತೂರು ಪ್ರಕಾಶ್ರ ಹೆಸರು ತಳಕು ಹಾಕೊಂಡ ಶ್ವೇತಾ ವಂಚಿಸಿರೋ ಪ್ರಕರಣದಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ? ವಿಜಯ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಆಪ್ತೆ ಅಂತ ಹೇಳಿಕೊಂಡು ಶ್ವೇತಾ ಏನು ವಂಚನೆಯನ್ನ ಮಾಡಿದ್ದಾರೆ, ಆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಒಂದಷ್ಟು ಸತ್ಯಗಳು ಹೊರಬೀಳ್ತಾ ಇದೆ. ಅಂದ್ರೆ ಈ ಶ್ವೇತಾ ಗೌಡ, ಆರೋಪಿ ಸ್ಥಾನದಲ್ಲಿರುವಂತಹ ಶ್ವೇತಾ ಗೌಡ ಅವರ ಒಂದು ಲೈಫ್ ಸ್ಟೈಲ್ ಹೇಗಿತ್ತು, ಜೊತೆಗೆ ಅವರು ಯಾವ ರೀತಿಯಾಗಿ ಹಣವನ್ನ ಪಡ್ಕೊಳ್ತಾ ಇದ್ರು, ಜೊತೆಗೆ ದೊಡ್ಡವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆ ಯಾವ ರೀತಿಯಾಗಿ ಶ್ವೇತಾ ಗೌಡ ಇಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಹೋದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಆ ಹಣದ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಅವರ ಅಕೌಂಟ್ಗೆ ಯಾರ್ಯಾರು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಂದ್ರೆ ದೊಡ್ಡ ಮೊತ್ತದಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರಲ್ಲ, ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅಂದ್ರೆ ತುಂಬಾ ಐಷಾರಾಮಿ ಜೀವನವನ್ನ ಶ್ವೇತಾ ಗೌಡ ಅವರು ನಡೆಸ್ತಾ ಇದ್ರು. ಅಂದ್ರೆ ಸ್ಟಾರ್ ಹೋಟೆಲ್ನಲ್ಲೇ ಸ್ಟೇ ಆಗ್ತಾ ಇದ್ರು. ಜೊತೆಗೆ ಯಾರ್ದಾದ್ರು ಅಂದ್ರೆ ಅವರ ಆಪ್ತರ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ತುಂಬಾ ಕಾಸ್ಟ್ಲಿಸ್ ಬಟ್ಟೆಗಳನ್ನ ಕೂಡ ಅವರು ಗಿಫ್ಟ್ ಮಾಡ್ತಾ ಇದ್ರು. ಕೆಲವು ಕಡೆ ಅಂದ್ರೆ ಅವ್ರು ಏನ್ ಪರ್ಚೇಸ್ಗೆ ಶಾಪಿಂಗ್ಗೆ ಅಂತ ಹೋಗ್ತಾರೆ, ಆ ಸಂದರ್ಭದಲ್ಲೂ ಕೂಡ ಪೂರ್ತಿಯಾಗಿ ಹಣವನ್ನ ಪೇ ಮಾಡದೆ ಅಲ್ಪ ಸ್ವಲ್ಪ ಹಣವನ್ನ ಪೇ ಮಾಡ್ತಾ ಬರ್ತಾ ಇದ್ರು. ಸೊ ಯಾರ್ಯಾರಿಗೆ ಮೋಸ ಆಗಿದೆ ಅವರು ಕೂಡ ಈಗಾಗಲೇ ಪೊಲೀಸರ ಬಳಿ ತಮ್ಗಾದಂತಹ ಮೋಸದ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಆ ಬೆನ್ನಲ್ಲೇ ಅವರ ಅಕೌಂಟ್ ಅನ್ನ ಕೂಡ ಜಾಲ ಆಡ್ತಾ ಇರುವಂತದ್ದು. ಅಕೌಂಟ್ ನಲ್ಲಿ ಯಾರ್ಯಾರಿಗೆ ಹಣ ಹೋಗಿದೆ, ಜೊತೆಗೆ ಯಾರ್ಯಾರು ಶ್ವೇತಾ ಗೌಡಗೆ ಹಣವನ್ನ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ಹಣವನ್ನ ಕಳಿಸಿದ್ದು ಪೊಲೀಸರಿಗೆ ಗೊತ್ತಾದ್ರೆ, ಅಂದ್ರೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದ್ರೆ ಮುಂದಿನ ಹಂತದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಶ್ವೇತಾ ಪ್ರಕರಣದಲ್ಲೂ ಕೂಡ ಒಂದಷ್ಟು ಜನ ಹೆಸರು ತಳುಕು ಹಾಕ್ತಾ ಇರೋದ್ರಿಂದ ಅವರ ಬಳಿಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಶ್ವೇತಾ ಗೌಡ ಯಾವ ರೀತಿಯಾಗಿ ಮೋಸವನ್ನ ಮಾಡ್ತಾ ಇದ್ರು, ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಒಡನಾಟವನ್ನ ಬೆಳೆಸ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.